ಸಚಿವ ಸತೀಶ್ ಜಾರಕಿಹೊಳಿ ಅವರು ಅತ್ಯಂತ ನೇರ ಹಾಗೂ ಸ್ಪಷ್ಟ ನುಡಿಗಳಲ್ಲಿ ಪ್ರತಿಕ್ರಿಯಿಸಿದ್ದಾರೆ. ಪಕ್ಷದಲ್ಲಿ ಗೊಂದಲವಿರುವುದು ಸತ್ಯ. ಇದನ್ನ ಹೈಕಮಾಂಡ್ ಶೀಘ್ರವೇ ಇತ್ಯರ್ಥಪಡಿಸಬೇಕು ಎಂದು ಹೇಳುವ ಮೂಲಕ ದೆಹಲಿ ನಾಯಕರಿಗೆ ಸಂದೇಶ ರವಾನಿಸಿದ್ದಾರೆ. ಒಳ ಮೀಸಲಾತಿ ಜಾರಿ ಕುರಿತು ಮಾತನಾಡಿದ ಅವರು, ಬಿಜೆಪಿಗೆ ಇದನ್ನ ಅರಗಿಸಿಕೊಳ್ಳಲು ಆಗ್ತಾ ಇಲ್ಲ. ಅವರಿಗೆ ಈ ವಿಚಾರವನ್ನ ಮುಂದಿನ ಚುನಾವಣೆಯವರೆಗೂ ಎಳೆದುಕೊಂಡು ಹೋಗುವ ಆಸಕ್ತಿ ಇತ್ತು. ಆದ್ರೆ ನಮ್ಮ ಸರ್ಕಾರ ಚಾಣಾಕ್ಷತನದಿಂದ ಈ ಸಮಸ್ಯೆಯನ್ನ ಬಗೆಹರಿಸಿದೆ. ಬಿಜೆಪಿ ವಿರೋಧ ಮಾಡುವುದನ್ನೇ ಕೆಲಸ ಮಾಡಿಕೊಂಡಿದೆ. ಆದರೆ ಸಮಾಜದ ಎಲ್ಲಾ ಸಂಘಟನೆಗಳು ಈ ಐತಿಹಾಸಿಕ ತೀರ್ಮಾನವನ್ನ ಸ್ವಾಗತಿಸಿವೆ ಎಂದು ತಿರುಗೇಟು ನೀಡಿದ್ದಾರೆ. ಪಕ್ಷದ ಆಂತರಿಕ ಗೊಂದಲದ ಬಗ್ಗೆ ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಅವರು, ಪಕ್ಷದಲ್ಲಿ 100ರಷ್ಟು ಗೊಂದಲ ಇರೋದು ನಿಜ. ಸಿಎಂ, ಡಿಸಿಎಂ ಮತ್ತು ಸಚಿವ ಸಂಪುಟದ ವಿಚಾರದಲ್ಲಿ ಗೊಂದಲಗಳಿವೆ. ಈ ಗೊಂದಲಗಳನ್ನ ಶೀಘ್ರವೇ ಇತ್ಯರ್ಥಪಡಿಸಿ ಅಥವಾ ಬದಲಾವಣೆ ಮಾಡಿ ಎಂದು ನಾನು ಹೈಕಮಾಂಡ್ಗೆ ಹೇಳಿರುವೆ. ಗೊಂದಲ ಬಗೆಹರಿಸಲು ಕಾಲ ಸನ್ನಿಹಿತವಾಗಿದೆ. ವರಿಷ್ಠರು ಶೀಘ್ರವೇ ಶಾಶ್ವತ ಪರಿಹಾರ ನೀಡಲಿದ್ದಾರೆ ಎಂದಿದ್ದಾರೆ. ಡಿಕೆ ಶಿವಕುಮಾರ್ ಅವರು, ಪಕ್ಷಕ್ಕಾಗಿ ದುಡಿದಿದ್ದೇನೆ, ಕೂಲಿ ಕೊಡಿ ಎಂದು ಸಚಿವ ಸ್ಥಾನ ಅಥವಾ ಅಧಿಕಾರ ಹಂಚಿಕೆ ಬಗ್ಗೆ ಕೇಳುತ್ತಿರುವ ವಿಚಾರಕ್ಕೆ ಪ್ರತಿಕ್ರಿಯಿಸಿ, ಅದರಲ್ಲಿ ತಪ್ಪೇನಿದೆ? ರಾಜಕಾರಣದಲ್ಲಿ ಎಲ್ಲರೂ ತಮ್ಮ ಶ್ರಮಕ್ಕೆ ಪ್ರತಿಫಲ ಕೇಳುವುದು ಸ್ವಾಭಾವಿಕ. ಡಿಕೆಶಿ ಕೇಳಿದರೆ ಅದರಲ್ಲಿ ತಪ್ಪಿಲ್ಲ ಎಂದು ಬೆಂಬಲ ಸೂಚಿಸಿದ್ದಾರೆ. ಬೆಳಗಾವಿ ಜಿಲ್ಲೆಗೆ ಮತ್ತೊಂದು ಸಚಿವ ಸ್ಥಾನ ಸಿಗುವ ಬಗ್ಗೆ ಪ್ರತಿಕ್ರಿಯಿಸಿದ ಅವರು, ಅದು ಹೈಕಮಾಂಡ್ಗೆ ಬಿಟ್ಟ ವಿಚಾರ. ಜಿಲ್ಲೆಯ ಅಭಿವೃದ್ಧಿ ದೃಷ್ಟಿಯಿಂದ ಹಾಗೂ ರಾಜಕೀಯ ಸಮೀಕರಣದ ದೃಷ್ಟಿಯಿಂದ ವರಿಷ್ಠರು ಏನು ತೀರ್ಮಾನ ಮಾಡುತ್ತಾರೆ ಎಂದು ಕಾದು ನೋಡೋಣ ಎಂದಿದ್ದಾರೆ. ಸಮಶಕ್ತಿ ಇಲ್ಲದೆ ಯಾವುದೇ ಪಕ್ಷ ಇರೋಲ್ಲ. ಅದನ್ನ ಕಾಲಕ್ಕೆ ಪರಿಹಾರ ಮಾಡುವಂತ ನಮ್ಮ ಹೈಕಮಾಂಡ್ ಅವರು ಮಾಡ್ತಾರೆ. ಸರ್, ಪದೇ ಪದೇ ತಾವು ಹೇಳ್ತಾ ಇದ್ರಿ ಗೊಂದಲವನ್ನ ಬಗೆಹರಿಸಬೇಕು ಹೈಕಮಾಂಡ್ ಅಂತ. ಯಾಕೆ ತಡ ಮಾಡ್ತಾರೆ? ಕಾಲ ಬಂದಿದೆ, ಕಾಲ ಕೂಡಿ ಬಂದಿದೆ, ಶಾರ್ಟ್ಲಿ ಆಗ್ತದೆ. ಈಗ ಪರಿಹಾರ ಮಾಡುವಂತ ಬರ್ತದೆ, ಮಾಡ್ಲೇಬೇಕು. ಯಾಕಂದ್ರೆ ಯಾವ್ದಾದ್ರು ಇತ್ಯರ್ಥಿ ಮಾಡ್ಲೇಬೇಕು ಹೈಕಮಾಂಡ್. ಕಾಲ ಸನ್ನಿಹಿತವಾಗಿದೆ. ಸರ್, ಮೇ ಚುನಾವಣೆ ಏನು ರಿಸಲ್ಟ್ ಬರ್ತಾದ್ರೆ ಮುಂಚೆ ಕೂಡ ನೀವು ಅಧ್ಯಕ್ಷರ ಬದಲಾವಣೆ ಇರ್ಬೋದು, ಸಚಿವ ಸಂಪುಟ ವಿಚಾರ ಇರ್ಬೋದು, ಅದು ಆಗ್ಬೇಕಂತ ಹೇಳಿ ಒತ್ತಾಯ ಮಾಡಿದ್ರಿ ಸರ್. ಸಾಕಷ್ಟು ಸಚಿವರ ಬೇಡಿಕೆ ಇದೆ, ನಮಗೂ ಕೊಡ್ರಿ. ನಾವು ಹೇಳಿದ್ದು ಗೊಂದಲ ಇದೆ, ಸಿಎಂ ನಲ್ಲಿ ಗೊಂದಲ ಇದೆ, ಅಧ್ಯಕ್ಷರಲ್ಲಿ ಗೊಂದಲ ಇದೆ, ಸಂಪುಟ ವಿಸ್ತರಣೆ ಗೊಂದಲ ಇದೆ. ಅದು ಇತ್ಯರ್ಥ ಆಗ್ಬೇಕಂತ ಹೇಳಿದ್ರು, ಬದಲಾವಣೆ ಅಂತ ಹೇಳಿಲ್ಲ. ಅದ್ರ ಬಗ್ಗೆ ಗೊಂದಲ ಪರಿಹಾರ ಮಾಡ್ಬೇಕಂತ ನಾವು ಹೇಳಿದ್ವಿ ಪದೇ. ಅದ್ರ ಅಧ್ಯಕ್ಷ ಬದಲಾವಣೆ, ಸಿಎಂ ಬದಲಾವಣೆ ಅಂತ ಹೇಳ್ತಾ ಇಲ್ಲ. ಆ ಗೊಂದಲ ಹೈಕಮಾಂಡ್ ಅವರು ಸರಿಪಡಿಸ್ಬೇಕಂತ ನಾವು ಪದೇ ಹೇಳಿದ್ವಿ. ಇವತ್ತು ಕೂಡ ಅದನ್ನ ಹೇಳಿದ್ವಿ. 100%. ಇನ್ನೂ 1% ಹೆಚ್ಚಿಲ್ಲ. ಗೊಂದಲ ಇದೆ, ಅದೇ ಇಲ್ಲ. ಪಾರ್ಟಿಕಲಿ ಗೊಂದಲ ಯಾವುದೇ ಬಿಜೆಪಿಯಲ್ಲಿ ಗೊಂದಲ ಎಲ್ಲರೂ ಹೌದು. JDS ನಲ್ಲಿ ಗೊಂದಲ ಇಲ್ಲ, ಬೇರೆ ಪಕ್ಷದಲ್ಲಿ ಗೊಂದಲ ಇದೆ, ಇಲ್ಲ ಅಂತ ಹೇಳಿಕ್ಕಾಗಲ್ಲ. ಸರಿಪಡಿಸಲಿಕ್ಕೆ ಹೈಕಮಾಂಡ್ ಇದೆ, ಮಾಡ್ತಾರೆ. ಈಗ ಮಾಡಿದ್ರೆ ಬಂದ ಸನ್ನಿಹಿತ ಆಗಿದೆ ಅಂತ ಹೇಳಲ್ಲ. ಕಾಲ ಸನ್ನಿಹಿತ ಆಗಿದೆ. ಹೇಗೆ ಇತ್ಯರ್ಥ ಆಗುತ್ತೆ, ಎಲ್ಲ ಸರಿ ಆಗುತ್ತೆ. ಗೊಂದಲ ಇದೆ, ಸರಿ ಆಗುತ್ತೆ ಅಂತ. ಈಗೇನಿಂತ ಹೇಳಿಕೆಗಳು ಬರ್ತಾವ, ಗೊಂದಲ ಇದೆ ಕಾರ್ಯಕರ್ತರು, ಇವೆಲ್ಲ ಶಾಶ್ವತವಾಗಿ ಬಗೆಹರ್ತದೆ ಅಂತ ಗೊಂದಲಕ್ಕೆ ಅವಕಾಶ ಇರೋಲ್ಲ. ಹಸ್ತಾಂತರ ಆಗ್ತದೋ ಅಥವಾ ಪುನರ್ರಚನೆ ಅದ ಗೊತ್ತಿಲ್ಲ. ಅದನ್ನ ಇತ್ಯರ್ಥ ಮಾಡ್ಬೇಕಾದ ಅಷ್ಟು ಹೇಳೋ. ಗೊಂದಲ ಹೆಂಗ್ ಬಗೆಹರ್ತಾರೋ ಅವ್ರಿಗೆ ಬಿಟ್ಟಿದ್ದು. ಅದು ಎ ಆಗ್ತದೋ, AB ಆಗ್ತದೆ. ಹೋಗ್ತಾರೆ, ಅವ್ರೇನು ಹೊಸದೇನಲ್ಲ. ಡೆಲ್ಲಿಗೆ ಹೋಗೋದು ಅಧ್ಯಕ್ಷರು ಹೊಸದಲ್ಲ. ಅವ್ರ ಮಂತ್ರಿ ಇದಾರ, ಅಧ್ಯಕ್ಷ ಇದ್ದಾರ.